ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ಕಮೆಂಟ್ ಮಾಡಿ. ಈ ಒಂದು ಸೆಷನಲ್ಲಿ ನಾನು ಮೈಕ್ರೋ ಎಕನಾಮಿಕ್ಸ್ನ ಸಂಬಂಧಪಟ್ಟಿರುವಂತಹ ಫಸ್ಟ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆನ್ಸ್ ಕ್ವಶನ್ಸ್ ಆಫ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ಚೂಸ್ ಎ ಕರೆಕ್ಟ್ ಆನ್ಸರ್ ಆಗಿರ್ಬೋದು, ಫಿಲ್ ದ ಬ್ಲಾಂಕ್ಸ್ ಆಗಿರ್ಬೋದು, ಮಾಸ್ಟರ್ ಫಾಲೋಯಿಂಗ್ ಆಗಿರ್ಬೋದು, ವೆರಿ ವೆರಿ ಇಂಪಾರ್ಟೆನ್ಸ್ ಕ್ವಶನ್ ಇಲ್ಲಿ ಅವೈಲೇಬಲ್ ಮಾಡಿ ಕೊಡ್ತಿದ್ದಾನೆ. ಸೊ ಕ್ವಶನ್ ವಿತ್ ಆನ್ಸರ್ ಬೋತ್, ಓಕೆನಾ? ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದೇನೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಚಾಪ್ಟರ್ ಇದು ಇಂಟ್ರಡಕ್ಷನ್. ಫಸ್ಟ್ ಚಾಪ್ಟರು ಫಸ್ಟ್ ಕ್ವಶನ್ ಏನು ಅಂದರೆ, ದ ಸ್ಕೇರ್ ರಿಸೋರ್ಸಸ್ ಆಫ್ ಆನ್ ಎಕನಾಮಿ ಹ್ಯಾವ್ ಕಾಂಪಿಟೇಟಿವ್ ಯೂಸೇಜ್. ಏನು ಆನ್ಸರು? ಕಾಂಪಿಟೇಟಿವ್ ಯೂಸೇಜ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಅಂದರೆ ಇಂಪಾರ್ಟೆಂಟ್ ಕ್ವಶನ್ನು ಇದು. ಡೋಂಟ್ ಫಾರ್ಗೆಟ್ to read this. Okay, which of the following is an example of a macroeconomic study? Consumer behavior. Central problems of an economy includes all of the above. ಇದು ಕೂಡ ರಿಪೀಟ್ ಆಗಿರುವಂತಹ ಕ್ವಶನ್. ಸೊ traditionally the subjects of a matter of economy has been studied under the following of both branches, so macro and the microeconomics. So ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ 4 ಕ್ವಶನ್ಸ್ ಕೂಡ ಡೋಂಟ್ ಫಾರ್ಗೆಟ್ ಟು ರೀಡ್ ಇಟ್. In the blanks, so scarcity of a resources give rise to choice. So in central planned economy, all important decisions are made by the government dash sets. So see, government ಇದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒಂದು ಕ್ವಶನು, ಡ್ಯಾಶ್ ಇಸ್ ಸೆಟ್ಸ್ ಆಫ್ ಅಗ್ರಿಮೆಂಟ್ಸ್. ಇದೇನು ಆನ್ಸರ್ ಅಂದರೆ ಮಾರ್ಕೆಟ್ ಎಕನಾಮಿ. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಮಿಕ್ಸ್ಡ್ ಎಕನಾಮಿ. ಈ ಫೋರ್ತ್ ಒಂದು, ಈ ಸೆಕೆಂಡ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ಮಾಸ್ಟರ್ ಫಾಲೋಯಿಂಗ್ಸಲ್ಲೂ ಕೂಡ ಮಾರ್ಕೆಟ್ ಎಕನಾಮಿ, ಪ್ರೈವೇಟ್ ಸೆಕ್ಟರ್, ಸರ್ವಿಸ್ ಆಫ್ ಎ ಟೀಚರ್, ಸ್ಕಿಲ್, ಸೆಂಟ್ರಲ್ ಪ್ಲಾನಡ್ ಎಕನಾಮಿ, ಗವರ್ನಮೆಂಟ್, ಪಾಸಿಟಿವ್ ಎಕನಾಮಿ, ಫಂಕ್ಷನಿಂಗ್ ಆಫ್ ಎ ಮೆಕ್ಯಾನಿಸಮ್, ನಾರ್ಮೇಟಿವ್ ಎಕನಾಮಿ, ಈಕ್ವಾಲಿಟಿ ಆಫ್ ಮೆಕ್ಯಾನಿಸಮ್. ಸೊ ಇಸ್ ಫಸ್ಟು ಥರ್ಡು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡ್ಕೊಳ್ಳಿ. ಅವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಈ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೆಕೆಂಡ್ ಒಂದು ಚಾಪ್ಟರು ಥಿಯರಿ ಆಫ್ ಎ ಕನ್ಸ್ಯೂಮರ್ ಬಿಹೇವಿಯರ್. ಈ ಚಾಪ್ಟರಲ್ಲಿ ಮೇನ್ ಕ್ವಶನ್, ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿ ಸುಮಾರು ಸತಿ ರಿಪೀಟ್ ಆಗಿರೋದು ಯುಟಿಲಿಟಿ ಈಸ್ ಎ ಡ್ಯಾಶ್. ಯುಟಿಲಿಟಿ ಈಸ್ ಕೊಟ್ಟಿರ್ತಾರೆ. ಏನು ಆಬ್ಜೆಕ್ಟ್ಸ್ ಅಂತ ಸುಮಾರು ಜನ ಆನ್ಸರ್ ಬರೀತಾರೆ. ಆಬ್ಜೆಕ್ಟ್ ಅಲ್ಲ, ಅದು ಸಬ್ಜೆಕ್ಟಿವ್. ಓಕೆ, ನೆನ್ಪಿಟ್ಕೊಳ್ಳಿ. ಯುಟಿಲಿಟಿ ಅನ್ನೋ ಒಂದು ಸಬ್ಜೆಕ್ಟಿವ್. ದ ಶೇಪ್ ಆಫ್ ದ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ ಕಾನ್ವೆಕ್ಸ್. ಕಾನ್ವೆಕ್ಸ್ ಇದೇ ಥರ ಕನ್ಫ್ಯೂಸ್ ಮಾಡ್ತಾರೆ ಕ್ವಶನ್ಸ್. ನೆನಪಿರಲಿ, ಕಾನ್ವೆಕ್ಸ್ ಫಸ್ಟು ಸೆಕೆಂಡು ವೆರಿ ವೆರಿ ಇಂಪಾರ್ಟೆನ್ಸ್ ಕ್ವಶನ್. ನಾನು ಇಂಪಾರ್ಟೆಂಟ್ ಒತ್ತು ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ಇವು ಬಂದೇ ಬರ್ತವೆ. ಆಮೇಲೆ ಸಫರ್ ಆಗಿಬಿಡಿತು, ಓದಬೇಕಿತ್ತು ಇವನ್ನ ಅಂತಂದು. ಓಕೆನಾ? ಇವಾಗಲೇ ನೋಟ್ ಡೌನ್ ಮಾಡ್ಕೊಳ್ಳಿ. The consumption of a bundles are available of a consumer demand. So the price and economy. So the equations of a budget line is P1 x1 plus P2 x2 is equal to M. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ. P1 x1 plus P2 x2 is equal to M. So next, the demand of these goods are increased as income increases. ಏನು ನಾರ್ಮಲ್ ಗೂಡ್ಸ್. A vertical demand curve is perfectly elastic. ನೆನ್ಪಿಟ್ಕೊಳ್ಳಿ. The original utility analysis of express utility is ranks. Okay, so what satisfaction is capacity of the commodity is utility. So two different curves are intersect each other. ನೆನ್ಪಿಟ್ಕೊಳ್ಳಿ. ಸೆಕೆಂಡ್ one, it is very important. The income of increased demand is curve is normal goods shifts towards what? Rightwards. So next, the demand for the goods moves in dash directions of the price, opposite direction of the price. Method of adding to individual demand curve is called horizontal summation. Okay, so next one, master following kuda very important. Demand curve downward sloping, linear demand curve. ನೆನ್ಪಿಟ್ಕೊಳ್ಳಿ. ಈ ಒಂದು ಕ್ವಶನ್ನು ಸೆಕೆಂಡ್ ಥರ್ಡ್ ಫೋರ್ತ್ ವೆರಿ ಇಂಪಾರ್ಟೆಂಟ್. ಓಕೆ, ಯೂನಿಟರಿ ಎಲಾಸ್ಟಿಕ್ ಆಫ್ ಎ ಡಿಮ್ಯಾಂಡ್. ಸೊ ED is equal to 1. ಸೊ ಕಾಂಪಿಟೇಟರಿ ಗೂಡ್ಸ್, ಪೆನ್ ಆ್ಯಂಡ್ ಇಂಕ್, ಇಂಡಿಫರೆನ್ಸ್ ಮಾರ್ಕ್, ಎ ಫ್ಯಾಮಿಲಿ ಇಂಡಿಫರೆನ್ಸ್ ಕರ್ವ್. ಸೊ ಚಾಪ್ಟರ್ ಥರ್ಡ್, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಈ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಲ್ಲಿ ಮೇನ್ ಫಸ್ಟ್ ಒಂದು ಕ್ವಶನ್, ಎ ಫಾರ್ಮುಲಾ ಆಫ್ ಎ ಪ್ರೊಡಕ್ಷನ್ ಫಂಕ್ಷನ್ ಈಸ್. ಸೊ ಏನು? Q is equal to FLK. ನೆನ್ಪಿಟ್ಕೊಳ್ಳಿ. ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಡೋಂಟ್ ಫಾರ್ಗೆಟ್. ಓಕೆ, ಸೊ ಇನ್ ಶಾರ್ಟ್ ರನ್, ಎ ಫರ್ಮ್ ಕೆನಾಟ್ ವೇರಿ ಆಫ್ ಆಲ್ ದ ಇನ್ಪುಟ್ಸ್. ನೆಕ್ಸ್ಟ್, ದ ಚೇಂಜ್ ಆಫ್ ಎ ಔಟ್ಪುಟ್ಸ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದ ಇನ್ಪುಟ್ಸ್ ಈಸ್ ಕಾಲ್ಡ್ ಆಸ್ ಮಾರ್ಜಿನಲ್ ಪ್ರಾಡಕ್ಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಇದು ಕೇಳೇ
ಹೇಳ್ತಾರೆ ಕೋಡಾಕ್ಸ್ ಇಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಕ್ಯೂ ಇಸ್ ಈಕ್ವಲ್ ಟು x1a ಮತ್ತು x2 ಇಸ್ ಈಕ್ವಲ್ ಟು ಬೀಟಾ. ಸೊ ಇದೇನು ಅಂತಂದರೆ ಮೇಯ್ನಾಗಿ ಪ್ರಿಪ್ರೇಟ್ರಿ ಮಿಡ್ ಟರ್ಮಲ್ಲಿ ಕೇಳೋ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ ಕ್ವಶನು. ಟಿ ಸಿ ಅಂತ ಅಂದರೆ ಏನು, ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ಏನು ವೇರಿಯಬಲ್, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದು ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಪ್ಲೀಸ್ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒಂದು is defined as the output of per unit as variable input ಏನದು average product. Marginal product or average product curves are in inverse U shape. SMC curves cut the ABC curves at the what minimum point of ABC curve from a below. Next, iso curves are the set of possible combinations of a two. Okay, ಸೊ ನೆಕ್ಸ್ಟ್ ಮಾಸ್ಟರ್ ಫಾಲೋಯಿಂಗ್ಸ್ ಅಲ್ಲಿ ಸಿ ಆರ್ ಸಿ ಅಂದ್ರೇನು, ಕಾನ್ಸ್ಟೆಂಟ್ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಎಸ್ ಎ ಸಿ ಅಂತಂದ್ರೇನು, ಶಾರ್ಟ್ ರನ್ ಅವರೇಜ್ ಕಾಸ್ಟ್. ಎಲ್ ಆರ್ ಎ ಸಿ ಅಂದ್ರೇನು, ಲಾಂಗ್ ರನ್ ಅವರೇಜ್ ಕಾಸ್ಟ್. ಇದು ನಿಮ್ಗೆ ಗೊತ್ತಿರುತ್ತೆ, ಎಲ್ಲು ಆರು ಎ ಸಿ ಇದೆ ಅನ್ನೋ ಬರ್ಕೋತೀರ. ಆದರೆ ಇಲ್ಲಿ ನೋಡ್ಕೊಳ್ಳಿ, ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ನೆನಪಾಯ್ತಾ ಇದೆ ಎದ್ರಲ್ಲಿ ಬಂದಿತ್ತು ಅಂತ ಚೂಸ್ ಕರೆಕ್ಟ್ ಆನ್ಸರ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಟಿ ಸಿ. Chapter 4, the theory of the firms under perfect competition. Okay, so chapter 4 ಇದು ಏನು ಅಂದರೆ in the perfect competition of each produce and sales. ನೆನ್ಪಿಟ್ಕೊಳ್ಳಿ, ಇದು homogeneous product. ಇದು very important question. The increase in the total revenue for a unit increase of output. ಏನು ಆನ್ಸರು? Marginal average. The form of profit is denoted by pi. ನೆನ್ಪಿಟ್ಕೊಳ್ಳಿ, ಇದು ಆನ್ಸರ್. ಓಕೆ, so next, when the supply curve is vertical, the elastic of a supply is ES is equal to 0. ಇದು very important question. The revenue per unit of output in the firms is called as AR. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಓಕೆ, ಡೋಂಟ್ ಫಾರ್ಗೆಟ್, ಇದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್, price taking the behavior in the single most distributing characters of the market. Perfect competition. Answer. Dash is a tax. ಏನು ಯೂನಿಟ್ ಟ್ಯಾಕ್ಸ್ ಅನ್ನುವಂಥದ್ದು ಗೌರ್ಮೆಂಟ್ ಇಂಪೋಸ್ ಪರ್ ಯೂನಿಟ್ ಆಫ್ ಸ್ಕೇಲ್ಸ್ ಆಫ್ ಎ ಔಟ್ಪುಟ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಇದು ರಿಪೀಟ್ ಆಗಿರುವಂಥದ್ದು. ಫಾರ್ ಎ ಪ್ರೈಸ್ ಟೇಕಿಂಗ್ ಫರ್ಮ್ಸ್ ಆಫ್ ಮಾರ್ಜಿನಲ್ ರೆವೆನ್ಯೂ ಈಸ್ ಈಕ್ವಲ್ ಟು market price. Okay, the point of minimum ABC and where the SMC curves cuts the ABC curves is called as shutdown point. Dash the cost of some activities in the gain foregone second and the opportunity. ಸೊ ಎಮ್ ಆರ್ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಪೈ ಆಗಿರ್ಬೋದು, ಟಿ ಆರ್ ಮೈನಸ್ ಟಿ ಸಿ. ಎ ಆರ್ ಅಂತಂದರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ. ಇದು ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಪ್ರಾಫಿಟ್ ಇವಾಗ ನೋಡಿದ್ರೆ 0 ಪ್ರಾಫಿಟ್ ಆಗಿರುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್, ಪರ್ಫೆಕ್ಟ್ ಇನ್ಫಾರ್ಮೇಷನ್. ಓಕೆ, so chapter 5, market equilibrium. So first one question, in the perfect competition buyer and sellers are price makers. ನೆನ್ಪಿಟ್ಕೊಳ್ಳಿ, it is very important question. The situation where the plans of all the consumers and firms in the market match. so ಇದಕ್ಕೆ ಆನ್ಸರ್ ಏನು ಅಂತ ಅಂದರೆ, ಸೊ ಆನ್ಸರು ಈಕ್ವಿಲಿಬ್ರಿಯಮ್ ಸಿಚುವೇಶನ್. ಸೊ ಹ್ಯಾಸ್ ದ ರಿಸಲ್ಟ್ ಆಫ್ ಎ ಇನ್ಕ್ರೀಸ್ ಆಸ್ ದ ನಂಬರ್ ಆಫ್ ದ ಫರ್ಮ್ಸ್ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಸಪ್ಲೈ, ದೆನ್ ದ ಸಪ್ಲೈ ಕರ್ವ್ ಶಿಫ್ಟ್ಸ್ ಟುವರ್ಡ್ಸ್ ದ ರೈಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ದ ಫರ್ಮ್ಸ್ ಆಫ್ ಅನ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಎಸ್ ಅ ಲಾಂಗರ್ ಆಸ್ ದ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ದ ಮಿನಿಮಮ್ ಆಫ್ ಏನು ಇದು ಅವರೇಜ್ ಕಾಸ್ಟ್. The government of imposes of upper limit on the price goods and services is called as upper limit ಅಂತ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ ಪ್ರೈಸ್ ಸೆಲ್ಲಿಂಗ್. ಲೋಯರ್ ಲಿಮಿಟ್ ಅಂತ ಬಂತು ಅಂದಾಗ ಪ್ರೈಸ್ ಫ್ಲೋರ್. ಅಪ್ಪರ್ ಅಂತ ಬಂತು ಅಂದರೆ ಪ್ರೈಸ್ ಸೆಲ್ಲಿಂಗ್, ಲೋಯರ್ ಅಂತ ಬಂತು ಅಂದರೆ ಪ್ರೈಸ್ ಫ್ಲೋರ್. ಇಟ್ ಈಸ್ ವೆರಿ ಈಸಿ ಟೆಕ್ನಿಕ್ಸ್ ಟು ರಿಮೆಂಬರ್ ಯುವರ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ fill in the blanks ಅಲ್ಲೂ ಕೂಡ ಇದು ವೆರಿ ಇಂಪಾರ್ಟೆಂಟ್. ಇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಕ್ಕರ್ಸ್ ವೆನ್ ಮಾರ್ಕೆಟ್ ಡಿಮ್ಯಾಂಡ್ so equal to market supply. Okay, if the supply curve shifts rightwards and the demand of the curve shift leftward, equilibrium price will be decreases. Okay, wage rate is a determinate as a point where the demand of a labor and the supply of the labor curves of a interest.
intersect. So in a labor market, families are the suppliers of a labor. So ಇವೆಲ್ಲ ಇಂಪಾರ್ಟೆನ್ಸ್ ಕ್ವಶನ್ನು, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗಿಗೆ ಬಂದ್ವಿ ಅಂದರೆ, ಸೊ ಮ್ಯಾಚ್ ದ ಫಾಲೋಯಿಂಗ್ ನೆನ್ಪಿಟ್ಕೊಳ್ಳಿ. ಆಡಮ್ ಸ್ಮಿತ್ತು, ಇದು ನಿಮಗೆ ಸೀರೀಸ್ ಕ್ವಶನ್ ಪೇಪರಲ್ಲಿ ಹಾಗೆ ಜಾಸ್ತಿ ಪ್ರಿಪ್ರೇಟ್ರಿ ಮಿಡ್ ಟರ್ಮಲ್ಲಿ ಕೇಳ್ತಾರೆ. ಇದು ಆಪ್ರೇಷನ್ ಆಫ್ ಎ ಇನ್ವಿಸಿಬಲ್ ಹ್ಯಾಂಡ್ ಅಂತ ಅಂದ್ಬಿಟ್ಟು. ಸೊ ಪ್ರೈಸ್ ಸೆಲ್ಲಿಂಗ್ ಅಂದರೆ ನೆನ್ಪಿಟ್ಕೊಳ್ಳಿ, ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ಪ್ರೈಸ್ ಸೆಲ್ಲಿಂಗ್ ಅಂದರೆ ಅಪ್ಪರ್ ಅಂತ ಇರಬೇಕು, ಪ್ರೈಸ್ ಫ್ಲೋರ್ ಅಂತ ಅಂದರೆ ಲೋಯರ್ ಅಂತ ಇರಬೇಕು ಅಂತ ಅಂದು ಮಾರ್ಕೆಟ್ ಈಕ್ವಿಲಿಯಮ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್, ನೆನ್ಪಿಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾಕ್ರೋ ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರುವಂಥ ಚೂಸ್ ದ ಫಾಲೋಯಿಂಗ್, ಮಾಸ್ ದ ಫಾಲೋಯಿಂಗ್, ದೆನ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ಜೊತೆ ಬರ್ತಾನೆ. ಅಲ್ಲಿವರೆಗೂ ಕಾಯ್ತಾರೆ. ಹಾಗೆ ಇನ್ನೊಂದು ವಿಷಯ, ನಾನು 2 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ದೆನ್ 5 ಮಾರ್ಕ್ಸ್ ಆಗಿರ್ಬೋದು, 6 ಮಾರ್ಕ್ಸ್ ಆಗಿರ್ಬೋದು. ಸೊ ಈ ಒಂದು ಕ್ವಶನ್ಸ್ಗಳನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. PDF ಕೂಡ ಅವೈಲಬಲ್ ಇದೆ. ಸೊ ಯಾರು ನನ್ನ ಚಾನಲ್ನ ಇವಾಗ ಹೊಸ್ದಾಗಿ ನೋಡ್ತಿದ್ರು, ಸೊ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ಎಕನಾಮಿಕ್ಸ್, ಬಿಸ್ನೆಸ್ ಮತ್ತು ಸೋಷಿಯಾಲಜಿ, ಸೊ ಇಂಪಾರ್ಟೆನ್ಸ್ ಕ್ವಶನ್ ಪೇಪರ್ಸ್ಗಳನ್ನ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಸೊ ಅಕೌಂಟೆನ್ಸಿ ಆಗಿರ್ಬೋದು, ಎಲ್ಲ ಥರ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಎಲ್ಲ ಥರ ಸಬ್ಜೆಕ್ಟ್ಗಳನ್ನ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ಸರ್ಚ್ ಮಾಡಿ ವಿಡಿಯೋನ ಯೂಸ್ಫುಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮಾಡಿ.